ನಮ್ಮ ಮೆಟ್ರೋ ಗ್ರೀನ್ ಲೈನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಗ್ರೀನ್ ಲೈನ್ನಲ್ಲಿ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸಮಸ್ಯೆಯನ್ನು ತುರ್ತಾಗಿ ಪರಿಹರಿಸೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಗ್ರೀನ್ ಲೈನ್ನಲ್ಲಿ ಆಗಿರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಅದು. ತಾಂತ್ರಿಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಮೆಟ್ರೋ ಸಂಚಾರ ಇಲ್ಲಿ ಪುನಃ ಸ್ಥಾಪಿಸಲಾಗುತ್ತೆ ಎಂದಿದೆ ಬಿಎಂಆರ್ಸಿಎಲ್. ಅನಾನುಕೂಲತೆಗೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಮಾದಾವರದಿಂದ ತಲಗಟ್ಟಪುರದವರೆಗೂ ಕೂಡ ಸಂಚರಿಸುವಂತಹ ಗ್ರೀನ್ ಲೇನ್ ಏನಿದೆ ಅಲ್ಲಿ 33 ಕಿಲೋಮೀಟರ್ ಉದ್ದದ ನಮ್ಮ ಮೆಟ್ರೋ ಗ್ರೀನ್ ಲೇನ್ ಇರುವಂಥದ್ದು. ಹಸಿರು ಮಾರ್ಗ ಮೆಟ್ರೋ ಸೇವೆಯಲ್ಲಿ ಪ್ರಸ್ತುತ ವಿಳಂಬ ಉಂಟಾಗಿದೆ. ಸಮಸ್ಯೆಯನ್ನು ತುರ್ತಾಗಿ ಪರಿಹರಿಸುವುದಕ್ಕೆ ನಮ್ಮ ತಾಂತ್ರಿಕ ಸಿಬ್ಬಂದಿ ಆದ್ಯತೆ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಸಾಮಾನ್ಯ ಮೆಟ್ರೋ ಸಂಚಾರವನ್ನು ಪುನಃ ಸ್ಥಾಪಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಮೆಟ್ರೋ ಮಾಹಿತಿ ಹಂಚಿಕೊಂಡಿದೆ. ನಮ್ಮ ಪ್ರತಿನಿಧಿ ಅರುಣ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಪದೇ ಪದೇ ಮೆಟ್ರೋ ಸಂಚಾರದಲ್ಲಿ ಒಂದಲ್ಲ ಒಂದು ಲೇನ್ನಲ್ಲಿ ತಾಂತ್ರಿಕ ದೋಷಗಳು ಕಾಣಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈ ಬಾರಿ ಗ್ರೀನ್ ಲೇನ್ ಸರದಿ ಅಂತ ಅನ್ಸುತ್ತೆ. ಏನ್ ಸಮಸ್ಯೆ, ಎಷ್ಟೊತ್ತಿನಿಂದ ಸಮಸ್ಯೆ, ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ? ಈಗಾಗಲೇ ಕಳೆದ 15 ದಿನಗಳ ಮುಂಚಿತವಾಗಿ ನೇರಳೆ ಮಾರ್ಗದಲ್ಲಿ ಈ ತಾಂತ್ರಿಕ ಸಮಸ್ಯೆ ಕಂಡು ಬಂದಿತ್ತು. ಇದರಿಂದಾಗಿ ಜನಸಾಮಾನ್ಯರು ಒಂದು ಕಡೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ನಾನಿದೀಗ ನ್ಯಾಷನಲ್ ಕಾಲೇಜ್ನ ಮೆಟ್ರೋ ನಿಲ್ದಾಣದಲ್ಲಿ ಇದ್ದೀನಿ. ಈಗಾಗಲೇ ಮುಂಜಾನೆ 8:50ರಿಂದ ಈ ತಾಂತ್ರಿಕ ದೋಷ ಕಂಡು ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಿಎಂಆರ್ಸಿಎಲ್ ಖುದ್ದಾಗಿ ತಾಂತ್ರಿಕ ದೋಷ ಕಂಡು ಬಂದಿದ್ದು, ಇದರ ಬೆನ್ನಲ್ಲೇ ಕಾರ್ಯಾಚರಣೆ ಈಗಾಗಲೇ ವಿಳಂಬ ಆಗುತ್ತೆ ಅಂತೇಳಿ ಸಾರ್ವಜನಿಕರಲ್ಲಿ ಸಹ ಒಂದು ಕಡೆ ಮನವಿಯನ್ನು ಮಾಡಿದ್ದು. ಇದರಿಂದಾಗಿ ಪರ್ಯಾಯ ಮಾರ್ಗವಾಗಿ ಇಲ್ಲಿಯ ಜನರು ಈಗಾಗಲೇ ಆಟೋಗಳ ಮೊರೆ ಹೋಗ್ತಿರುವಂಥದ್ದು. ಯಾಕಂದ್ರೆ ಇದು ಪೀಕ್ ಅವರ್ ಆದಂಥ ಸಮಯ. ಪ್ರತಿ ಬಾರಿಯೂ ಇದೇ ರೀತಿಯಾಗಿ ಪೀಕ್ ಅವರ್ನಲ್ಲೇ ಆಗ್ತಿರೋದು. ಒಂದು ಕಡೆ ಬಿಎಂಆರ್ಸಿಎಲ್ ವಿರುದ್ಧರು ಸಹ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಸಹ ಇದೇ ರೀತಿ ಆದರೆ ಅದರಲ್ಲೂ 13 ಲಕ್ಷಕ್ಕಿಂತ ಹೆಚ್ಚು ಜನರು ಇದೇ ಮೆಟ್ರೋ ಏನಿದೆ ಅದನ್ನು ಅವಲಂಬನೆ ಮಾಡಿರ್ತಾರೆ. ಇಂಥ ಸಮಯದಲ್ಲಿ ಪ್ರತಿ 15 ದಿನಕ್ಕೆ ಈ ರೀತಿಯ ಸಮಸ್ಯೆಗಳು ಬಂದರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಒಂದು ಕಡೆ ಜನಸಾಮಾನ್ಯರು ಸಹ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಬೆಳಿಗ್ಗೆ 8:50ರಿಂದ ಸರಿಸುಮಾರಾಗಿ ಇಲ್ಲಿ ಕಾರ್ಯಾಚರಣೆಯಲ್ಲೂ ಸಹ ತೊಡಗಿರುವಂಥದ್ದು. ಬಿಎಂಆರ್ಸಿಎಲ್ ಖುದ್ದು ಇನ್ನೂ ಸ್ವಲ್ಪ ಸಮಯದವರೆಗೂ ಈ ಕಾರ್ಯಾಚರಣೆ ನಡೆಯಲಿದೆ ಅಂತೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.